ಇಷ್ಟೇ ಅಲ್ಲ ಆಚಾರ್ಯರೇ, ನನ್ನೆ ಪೂಜೆಗೆ ಅಂತ ಹಾಕ್ತಾನೆ ಬಿಡಿಸಿಟ್ಟಿದ್ದು ಹೂವೆಲ್ಲ ಒಣಗೋಗಿತ್ತು. ಹೌದು, ಆಗ್ತಾನೆ ಕಟ್ಟಿದ ತೋರಣನೂ ಒಣಗೋಗಿತ್ತು ಅಂತೀನಿ. ಸರಸ್ವತಮ್ಮ ಬೆಳಗ್ಗೆದ್ದು ಸುಂದರವಾಗಿ ರಂಗೋಲೆ ಬಿಟ್ಟಿದ್ರು, ಅದು ಕೂಡ ಹಾಳಾಗೋಗಿತ್ತು. ನೋಡಿದ್ರಾ ಪ್ರಸಾದ ಬಿದ್ದಾಗ ಯಾರೋ ನೂಗ್ದಂಗಾಯ್ತು ಅಂತ ಹೇಳಿದಾಗ ನನ್ನೇ ಬೈದ್ರಿ. ಈಗ ಆಗ್ತಿರೋದು ನೋಡಿದ್ರೆ ಏನು ನಡಿಬಾರದು ನಡೀತಿದೆ ಅಂತ ನಿಮ್ಗೆ ಅನಿಸ್ತಿಲ್ವೇನೋ? ಹೌದೌದು, ಒಂದೆರಡಾದರೆ ಆಕಸ್ಮಿಕ ಅಂತ ಹೇಳ್ಬೋದು. ಪದೇ ಪದೇ ಹೀಗೆ ನಡೀತಾ ಇದೆ ಅಂದರೆ ಯಾವುದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತಲೇ ಅರ್ಥ. ಮಂದಿ ಕಣ್ಣಿಗೆ ಮರನೂ ಮುರಿತು ಅಂತಾರೆ. ಸಾರಿಸಿದ ಮನೆಗೆ ನಾಯಿ ನುಗ್ಗಿದ ಹಾಗೆ ಯಾವ ಕೇಡ್ಗಣ್ ಬಿತ್ತೋ ಏನೋ. ಸರಸ್ವತಿ, ಅಭಿಷೇಕಕ್ಕೆ ಹಾಲು ದೇವರಿಗೆ ನೈವೇದ್ಯ ತರೋದಕ್ಕೆ ಎಷ್ಟು ಹೊತ್ತು? ರೀ, ಒಂದು ಅಚಾತುರ್ಯ ನಡೆದು ಹೋಗಿದೆ. ಏನಾಯ್ತು? ಅಯ್ಯಯ್ಯೋ, ಹಾಲು ಒಡೆದೋಗಿದೆ ಪದ್ಮಮ್ಮ. ಸರಿ, ಅವರು ಪೂಜೆಗೆ ಕೂತಿದ್ದಾರೆ, ಅಭಿಷೇಕಕ್ಕೆ ಹಾಲು ಕೊಡಿ. ಆಯ್ತಮ್ಮ. ತಗೊಳ್ಳಿಮ್ಮ. ಶ್ರೀಹರಿ, ಈ ಹಾಲು ಒಡೆದೋಗಿದೆ. ಹೌದು ವೆಂಕಟನಾಥ, ನಾನು ಎಲ್ಲವನ್ನು ಕೇಳಿದೆ. ಮನೇಲಿ ನಡೀತಿರೋ ಅಪಶಕನಗಳ ಹಿಂದೆ ಏನೋ ಕಾರಣ ಇದೆ ಅಂತ ನನಗನ್ನಿಸ್ತಿದೆ. ಇದನ್ನು ಬಲ್ಲವರಿಂದ ತಿಳಿದು ಪರಿಹಾರ ಕಂಡುಕೊಳ್ಳೋದು ಉತ್ತಮ. ಹೌದು ವೆಂಕಟನಾಥ, ದೊಡ್ಡ ಮಟ್ಟದಲ್ಲಿ ಏನಾದ್ರು ನಡೆಯೋಕೆ ಮುಂಚೆ ಎಚ್ಚೆತ್ಕೊಳ್ಳೋದು ಸೂಕ್ತ. ಮೊದಲೇ ಮಕ್ಕಳಿರೋ ಮನೆ, ಯೋಚನೆ ಮಾಡು. ಹೌದು ಆಚಾರ್ಯರೇ, ಅಣ್ಣ ಅದಕ್ಕೆ ಹೇಳೋ ಮಾತಿನಲ್ಲೂ ಅರ್ಥ ಇದೆ. ನೋಡಿ, ನಿಮ್ಮೆಲ್ಲರ ಆತಂಕ ನನಗರ್ಥ ಆಗುತ್ತೆ. ಜೀವನ ಅಂದಮೇಲೆ ನೋವು, ನಲಿವು, ಅಡ್ಡಿ, ಆತಂಕ ಇದ್ದೇ ಇರುತ್ತೆ. ನಾವು ತಾಳ್ಮೆಯಿಂದ ಸ್ವೀಕರಿಸಬೇಕು, ಧೈರ್ಯದಿಂದ ಎದುರಿಸಬೇಕು. ಹೆದರಿ ಪಲಾಯನ ಮಾಡಬಾರ್ದು. ಏನಾಗಬೇಕೋ ಅದಾಗೇ ಆಗುತ್ತೆ. ಯಾರೂ ಹೆದರೋ ಅಗತ್ಯ ಇಲ್ಲ. ಇವತ್ತು ದೇವರಿಗೆ ಗಂಗಾಜಲನೇ ಅಭಿಷೇಕ. ಅಲ್ಲ ಗೋವಿಂದ, ಒಂದು ನಿಗದಿಯಾದ ಕಾರ್ಯಕ್ರಮ ಅಲ್ಲ, ನಿರ್ದಿಷ್ಟವಾದ ಉದ್ದೇಶ ಇಲ್ಲ. ಇದ್ದಕ್ಕಿದ್ದಾಗೆ ಸಂಚಾರ ಅಂದ್ರೆ ಏನರ್ಥ? ದೊಡ್ಡ ಗುರುಗಳು ಇದ್ದಕ್ಕಿದ್ದಾಗೆ ಸಂಚಾರ ಅಂತಿದ್ದಾರೆ ಅಂದ್ರೆ ಏನೋ ಗುಟ್ಟು ಮಾಡ್ತಿದ್ದಾರೆ ಅಂತ ಅರ್ಥ. ನನಗೂ ಅದೇ ಅನುಮಾನ ಗೋವಿಂದ. ಅಲ್ಲ ಗುರುಗಳೇ, ಸಂಚಾರ ಅಂದ್ರೆ ನಾವು ಅವ್ರ ಹಿಂದೆನೇ ಹೊರಡಬೇಕು. ಹಿಂದಿರುಗಿ ಬರೋದು ಯಾವಾಗ ಅಂತ ಗೊತ್ತಿಲ್ಲ. ಆ ಸಮಯದಲ್ಲಿ ಈ ವೆಂಕಟನಾಥನ್ನ ಕರ್ಕೊಂಡ್ಬಂದು ಪ್ರತಿಷ್ಠಾಪನೆ ಮಾಡೋ ಹುನ್ನಾರ ಏನಾದರೂ ಇರ್ಬೋದಾ? ಹೇಳೋಕ್ಕಾಗಲ್ಲ ಗೋವಿಂದ. ವಿದ್ಯಾಪೀಠಕ್ಕೆ ಅನುದಾನ ಕೊಡಬೇಡಿ ಅಂತ ಬೇರೆ ತಾಕೀತು ಮಾಡಿದ್ದಾರೆ. ಅದೇ ನನ್ನ ಗುಮಾನಿ ಗುರುಗಳೇ, ತಮ್ಮ ಪರಮಾಪ್ತ ಶಿಷ್ಯನಿಗೆ ಅನುದಾನ ನಿಲ್ಸಿದ್ರೆ ಅವನು ಉಪವಾಸ ಬೀಳ್ತಾನೆ ಅಂತ ಇವ್ರಿಗೆ ಗೊತ್ತಿಲ್ವೇನು? ಗೊತ್ತಿದ್ದು ಅನುದಾನ ನಿಲ್ಸು ಅಂತ ಹೇಳ್ತಿದ್ದಾರೆ ಅಂದ್ರೆ ವಿದ್ಯಾಪೀಠದ ಬಾಗಿಲು ಮುಚ್ಚಿ ಅವನನ್ನ ಮಠದ ಅಂಗಳಕ್ಕೆ ಆಹ್ವಾನ ನೀಡೋ ತಂತ್ರ ಇದೆ ಅಂತ ನನ್ನ ಅನುಮಾನ. ಹಾಗೇನಾದ್ರೂ ಆದ್ರೆ ನಿಮಗೆ ತಿರುಪತಿ ನಾಮವೇ ಗತಿ. ಏನಂದೆ?
ನನಗೆ ನಾಮ ಹಾಕೋ ಗಂಡಸು ಇನ್ನು ಈ ಪ್ರಪಂಚದಲ್ಲೇ ಹುಟ್ಟಿಲ್ಲ ಗೋವಿಂದ. ನಾವು ಗುರುಗಳ ಹಿಂದೆ ಸಂಚಾರಕ್ಕೆ ಹೊರಟ್ರು ಆ ವೆಂಕಟನಾಥ ಈ ಮಠದ ಅಂಗಳಕ್ಕೆ ಕಾಲಿಡದಿರೋ ಹಾಗೆ ನೋಡ್ಕೋಬೇಕು. ಆ ರೀತಿ ಸರ್ಪಗಾವಲಿಟ್ಟೇನೆ ನಾವು ಹೊರಡಬೇಕು. ಹಾಗಾದರೆ ನಾವು ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಗುರುಗಳೇ. ಯಾಕೆಂದರೆ ಈ ಮಠದಲ್ಲಿ ಗೋಡೆಗಳಿಗೂ ಕಿವಿ ಇದೆ. ಈ ವಿಷಯ ಅಪ್ಪಿ ತಪ್ಪಿ ಗುರುಗಳ ಗಮನಕ್ಕೇನಾದರೂ ಬಂದ್ಬಿಟ್ರೆ ನಮ್ಮ ಉಚ್ಚಾಟನೆ ಖಚಿತ. ಗೋವಿಂದ, ಕಾಯೋನಿಗೆ ಒಂದು ದಾರಿ ಆದ್ರೆ ಕಳ್ಳನಿಗೆ 100 ದಾರಿ. ಅವರು ಚಾಪೆ ಕೆಳಗಡೆ ತೂರಿದ್ರು ಅನ್ಕೋ, ನಾನು ರಂಗೋಲಿ ಕೆಳಗೆ ತೂರ್ತೀನಿ. ಅವರು ರಂಗೋಲಿ ಕೆಳಗೆ ತೂರಿದ್ರು ಅನ್ಕೋ, ನಾನು ಪಾತಾಳದೊಳಗಿಂದ ಮೇಲ್ ಬರ್ತೀನಿ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಸ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಭಗವದ್ಗೀತೆಯ ಕರ್ಮಯೋಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳ್ತಾನೆ, ನಿಜವಾದ ಜ್ಞಾನಿಗಳು ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ಅಂತ್ಯಜರನ್ನು ಒಂದೇ ರೀತಿಯಲ್ಲಿ ಕಾಣುತ್ತಾರೆ. ಆದ್ದರಿಂದ ವಿದ್ಯೆ ಎಂಬ ಕ್ಷೀರಸಾಗರದಲ್ಲಿ ಬುದ್ಧಿ ಎಂಬ ಕಡೆಗೋಲಿನಿಂದ ಮಥಿಸಿ ಜ್ಞಾನವೆಂಬ ಅಮೃತವನ್ನು ನಾವೆಲ್ಲರೂ ಸೇವಿಸಬೇಕು. ಆಗ ಈ ಪ್ರಪಂಚದಲ್ಲಿ ಬಡವ ಬಲ್ಲಿದ, ಮೇಲು ಕೀಳು ಅನ್ನೋ ತಾರತಮ್ಯದ ಭಾವ ನಾಶವಾಗಿ ಎಲ್ಲವೂ ಸಮಾನವಾಗಿ ಕಾಣುತ್ತೆ. ಏನಂದ್ರೆ ಬಂದೆ. ಹೇಳು ಸರಸ್ವತಿ. ಅದು ಮುಂದಿನ ಊಟದ ವ್ಯವಸ್ಥೆಗಾಗಿ ದಿನಸಿ ಪದಾರ್ಥಗಳು ಬೇಕಾಗಿದೆ. ಸದ್ಯಕ್ಕೆ ನಮ್ಮ ಹತ್ರ ಇರೋದು ಸಣ್ಣ ಪುಟ್ಟ ಒಡವೆಗಳು ಮಾತ್ರ. ತಾವು ಅನುಮತಿ ಕೊಟ್ರೆ. ಶ್ರೀಹರಿ. ತಗೋ ಸರಸ್ವತಿ. ಒಡವೆಗಳನ್ನ ಅಡ ಇಡ್ತೀಯೋ ಮಾರ್ತೀಯೋ ನಿನಗ್ ಬಿಟ್ಟಿದ್ದು. ಆದ್ರೆ ಪದಾರ್ಥಗಳು ಸ್ವಲ್ಪ ಹೆಚ್ಚಾಗೇ ಇರಲಿ. ಹಾಗೇ ಆಗಲಿ ಅಂದರೆ ಆಚಾರ್ಯರೇ, ಮನೆಯಲ್ಲಿ ಯಾವ ಪದಾರ್ಥ ಒಂದು ಕಾಳು ಕೂಡ ಸಹ ಉಳಿದಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯ ಬೇಡ. ಎಲ್ಲರನ್ನೂ ಆ ಶ್ರೀಹರಿ ಕಾಪಾಡ್ತಾನೆ. ಇದು ಕಷ್ಟದ ಕಾಲ. ಹರಿಧ್ಯಾನದ ಸಂಪತ್ತು ಮಾತ್ರ ನಮ್ಮನ್ನು ಗೆಲ್ಲಿಸಬಲ್ಲದು. ಚಿಂತೆ ಮಾಡಬೇಡಿ, ಎಲ್ಲದಕ್ಕೂ ಆ ಶ್ರೀಹರಿ ಇದ್ದಾನೆ.